ಮಂಡ್ಯದ ಕೆಆರ್ಪೇಟೆ ತಾಲೂಕಿನಲ್ಲಿರುವ ಕಲ್ಲಹಳ್ಳಿಯ ಭೂವರಾಹನಾಥ ದೇವಾಲಯಕ್ಕೆ ಇವತ್ತು ಭಕ್ತ ಸಮೂಹವೇ ಹರಿದು ಬಂದಿತ್ತು. ಭೂವರಾಹನಾಥ ಜಯಂತಿ ಪ್ರಯುಕ್ತ ಇಂದು ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಲಾಯಿತು. 1,000 ಲೀಟರ್ ಹಾಲು, 500 ಲೀಟರ್ ಕಬ್ಬಿನ ಹಾಲು, 500 ಲೀಟರ್ ಎಳ್ನೀರು, ಜೇನುತುಪ್ಪ, ಹಸುವಿನ ತುಪ್ಪ ಸೇರಿದಂತೆ ಪವಿತ್ರ ಗಂಗಾಜಲದ ಅಭಿಷೇಕವನ್ನ ನೆರವೇರಿಸಲಾಯಿತು. ಅಲ್ಲದೆ ಮಜ್ಜಿಗೆ, ಜಾಜಿ, ಸಂಪಿಗೆ, ಗುಲಾಬಿ, ತುಳಸಿ, ಜವನ, ಪವಿತ್ರ ಪತ್ರೆಗಳು ಮತ್ತು ಕಮಲದ ಹೂವುಗಳು ಸೇರಿದಂತೆ 58 ಬಗೆಯ 5 ಟನ್ ಹೂವುಗಳಿಂದ ಪುಷ್ಪಾಭಿಷೇಕವನ್ನ ಮಾಡಲಾಯಿತು. ಇನ್ನು ಭೂವರಾಹನಾಥ ಸ್ವಾಮಿ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ನೆರವೇರಿಸ್ತಾನೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ದಕ್ಷಿಣ ಭಾರತದಲ್ಲಿಗೆ ಅಪರೂಪದ ವಿಗ್ರಹವನ್ನ ಹೊಂದಿರುವ ಈ ಭೂವರಾಹನಾಥ ದೇವಾಲಯ ಇದಾಗಿದ್ದು 18 ಅಡಿ ಏಕಶಿಲೆಯ ಮೂರ್ತಿ ಸ್ಥಾಪನೆಯಾಗಿದೆ. ಇನ್ನು ಶತಮಾನಗಳ ಇತಿಹಾಸವುಳ್ಳ ಈ ದೇವಾಲಯ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರದ್ಧಾ ಕೇಂದ್ರವಾಗಿದೆ. ಇವತ್ತಿನ ಅಪರೂಪದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭೂವರಾಹನಾಥ ಸ್ವಾಮಿಯ ದರ್ಶನವನ್ನ ಪಡೆದು ಪುನೀತರಾದರು. ಜಯಂತಿಯ ಅಂಗವಾಗಿ 1000 ಲೀಟರ್ ಹಾಲು, 500 ಲೀಟರ್ ಕಬ್ಬಿನ ಹಾಲು, 200 ಲೀಟರ್ ಇದು ಎಳ್ನೀರು ಮತ್ತು ಸುಮಾರು 5 ಟನ್ ಹೂವು ಆಕ್ಚುಲಾಗಿ ಅಭಿಷೇಕ ಮಾಡಿರೋದು. ಫಸ್ಟ್ ಟೈಮ್ ಅಷ್ಟು ಮಾಡಿರೋದು ಆಕ್ಚುಲಾಗಿ ನಾವು ಎಲ್ಲ ಭಕ್ತರು ತಂದು ಕೊಟ್ಟಿಯಾರನ್ನ ಹೂವನ್ನ. ಎಲ್ಲ ಉದ್ದೇಶವೂ ಭಗವಂತ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಅವರ ಕಷ್ಟ ಎಷ್ಟೇ ಇರಲಿ, ಅದು ಹಣೆ ಬರ್ದ ಇಲ್ಲದೆ ಇರಲಿ, ಅದನ್ನ ಮಾಡ್ಕೊಡ್ತಕ್ಕಂಥ ಶಕ್ತಿ ಇದೆ ಭಗವಂತನಿಗೆ. ಅದರಿಂದ ಅನುಗ್ರಹದಿಂದ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೆ ಮನಸ್ಸು ಬರಲಿ, ಒಳ್ಳೆ ಬುದ್ಧಿ ಬರಲಿ, ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಕೆಆರ್ಪೇಟೆ ಅಭಿವೃದ್ಧಿ ಆಗಲಿ. ಜಯಂತಿಯ ಅಂಗವಾಗಿ ಭೂವರಾಹನಾಥ ಜಯಂತಿಯ ಪ್ರಯುಕ್ತ ಭೂವರಾಹನಾಥ ಕಲ್ಲಹಳ್ಳಿ ದೇವಸ್ಥಾನದ ಅತ್ಯಂತ ಅದ್ಧೂರಿಯಾಗಿ ಭೂವರಾಹನಾಥ ಸ್ವಾಮಿಯ ಜಯಂತಿಯಂದು ಈ ದಿನ ಅತ್ಯಂತ ಅದ್ಧೂರಿಯಾಗಿ ಪೂಜಾ ಕಾರ್ಯಕ್ರಮ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಆಡಳಿತ ಮಂಡಳಿ ನೆರವೇರಿಸಿಕೊಟ್ಟಿದೆ. ಈ ಭಗವಂತನನ್ನು ಕಣ್ತುಂಬಿಕೊಳ್ಳಲು ದೇಶದ ನಾನಾ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸಿ ಭಗವಂತನ ನಿಜವಾದ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಇವತ್ತು ಆ ಭಗವಂತನಲ್ಲಿ ಅವರ ಇಷ್ಟಾರ್ಥಗಳನ್ನು ಕೇಳಿದ್ದಾರೆ. ಭೂವರಾಹನಾಥ ಜಯಂತಿಯ ಪ್ರಯುಕ್ತ ಭೂವರಾಹನಾಥ ಕಲ್ಲಹಳ್ಳಿ ದೇವಸ್ಥಾನ